ಸಾಧನೆ ದೊಡ್ಡ ಸಾಧನೆನೇ. ನಮ್ಮ ಸ್ನೇಹಿತರಿಗೆ ನಾನು ಮಾತು ಹೇಳ್ತಾ ಇದ್ದೆ, SMCಯಲ್ಲಿ ರ್ಯಾಂಕ್ ಬಂದವರು PUCಯಲ್ಲಿ ಬರೋದಿಲ್ಲ, PUCಯಲ್ಲಿ ರ್ಯಾಂಕ್ ಬಂದವರು ಮತ್ತೆ ಡಿಗ್ರಿಯಲ್ಲಿ ಬರೋದಿಲ್ಲ, ಅಥವಾ ಡಿಗ್ರಿಯಲ್ಲಿ ರ್ಯಾಂಕ್ ಬಂದವರು ಎಲ್ಲೋ ಒಂದು ಕಡೆ ನಮ್ಮ UPSC ಇದೆಯಲ್ಲ, ಅದೇನೋ IAS, IPS, ICS, IRS ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವ್ರು ಮರೆಗೆ ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು, ಆ ಪ್ರೀತಿಯ ವಿದ್ಯಾರ್ಥಿಗಳಿಂದ ಒಂದು ಕಿವಿ ಮಾತನ್ನು ನಿಮ್ಮೊಂದಿಗೆ ನಾನು ಪ್ರಾಸ್ತಾವಿಕವಾಗಿ ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ. ಇವತ್ತು ನೀವು ಏನು ಸಾಧನೆ ಮಾಡಿದ್ದೀರಾ, ನಿನ್ನೆ ಸಾಯಂಕಾಲ ನಾವು ತೀರ್ಮಾನ ಮಾಡ್ಕೊಂಡು, ಯಾಕೆಂದರೆ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಮದನ್ ಅವರು ನಿನ್ನೆಯಿಂದ ಅದು ರಾತ್ರಿ 12ವರೆಗೆ ನಾನು ನ್ಯೂಸ್ ನೋಡಿದೆ, ಚಿನ್ನು ನ್ಯೂಸಲ್ಲಿ. ನಾನು ಬೆಳಗ್ಗೆ ಕ್ಲಾರಿಫೈ ಮಾಡಿಕೊಂಡೆ, ಯಾರಿಗೆ ಸಾಹಿತ್ಯ ಕಾಲೇಜಲ್ಲಿ. ಆವಾಗ ಕೆನ್ನೆನಹಳ್ಳಿ ನಮ್ಮ ಸಮುದಾಯವರು ಅಂತ ಅದೊಂದಾಯಿತು. ಆಮೇಲೆ ಅಲ್ಲೇ ಕೇಳಿದಾಗ ಮುದ್ದೇನಹಳ್ಳಿ ನಿಮ್ಮ ಪಕ್ಕದಲ್ಲೇ ಆ ಹುಡುಗಿದೊಂದು ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಮುಳಬಾಗಲು ತರಿಸಿರೋದು ಗುಂಡಹಳ್ಳಿ, ಅದು ಈ ಕಡೆ ಇದು ಮಾಡಬೇಕಾಗಿತ್ತು. ಯಾಕಂದರೆ ಮುಳಬಾಗಲವರೆಗೆ ನಾವು ಕಮ್ಯುನಿಕೇಷನ್ ಮಾಡಿ ಮಾಡಬೇಕಾಗುತ್ತೆ ಅಂತ ಅದನ್ನು ನಾವು ಬಿಡ್ತೀವಿ. ಇನ್ನೊಂದು ಆಂಧ್ರದಲ್ಲಿ ಬಂದಿದೆ, PU ಕ್ಯಾಸಲ್ಲಿ ನಮ್ಮವರೇ ಒಂದು 4-5 ಜನ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ 4ನೇ ಸಾಲ ಅಂದರೆ ಅದು ಅಷ್ಟು ಈಸಿ ಅಲ್ಲ. ಅದನ್ನು ಬಂದಿದ್ದಾರೆ. ಅದರಲ್ಲಿ ಇನ್ನೊಂದೇನೆಂದರೆ, ಇವಾಗ ಬಂದಿರೋರಲ್ಲಿ ಯಾರು ರಿಚ್ ಪೀಪಲ್ ಅಲ್ಲ, ಸಾಹುಕಾರರ ಮಕ್ಕಳಲ್ಲ, ಬಡವರು. ಯಾಕೆ ಹೇಳ್ತೀನಿ ಅಂದರೆ, ಆ ಬಡ ಪರಿಸ್ಥಿತಿಯಲ್ಲಿ ಅವರು ಅಷ್ಟೊಂದು ಮಾಡಿದ್ದಾರೆ. ಯಾಕೆಂದರೆ ಆ ಕಷ್ಟ ನಮಗೂ ಗೊತ್ತು. ಇವತ್ತು ಆ ಹುಡುಗನಿಗೂ ತಂದೆ ಇಲ್ಲ, ತಂದೆ ಇಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್. ಆ ಒಂದರಲ್ಲಿ ಇವತ್ತು ಆ ಮಕ್ಕಳನ್ನ ಇವತ್ತೇ ಯಾಕೆ ನಾವು ಬರೆಸ್ಬೇಕು ಅಂತ ಇದು ಮಾಡಿದ್ದು, ನಮ್ಮ ತಾಲೂಕಲ್ಲಿ ಈ 4 ಮಕ್ಕಳೆಲ್ಲ ಇನ್ನೂ 582, 590 ಯಾರು ಬಂದಿರೋರಿದ್ದಾರೆ. ಯಾಕೆಂದರೆ 590 ಮೇಲೆ ಬಂದಿರೋರನ್ನ ನಾವು ಗುಡಿಸಿದೆ ಅಂದರೆ ಒಂದು ವಿಶ್ ಮಾಡಬೇಕು ಅಂತ. ಇದೊಂದು ಸಭೆ ಅಂತಲ್ಲ, ರೆಡ್ಡಿ ಸಭೆ ಅಲ್ಲ ಇದು. ಮುಂದಿನ ತಿಂಗಳು ಮಹಾಸ್ವಾಮಿ ಎಮಿರೇಟ್ ಮಲ್ಲಮ್ಮ ಜಯಂತಿ 10ನೇ ತಾರೀಕು ಬರುತ್ತೆ. ಆವತ್ತು 75% ಬಂದಿರೋ ಮಕ್ಕಳನ್ನೆಲ್ಲ ಈ ತಾಲೂಕಲ್ಲಿ, ಕೋಲಾರ ಜಿಲ್ಲೆಯೇ ಪೂರ್ತಿ ಆಯಾ ತಾಲೂಕವರಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. 14ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ನಮ್ಮದು ಸಭೆ ಇದೆ, ಡಿಸ್ಟಿಕ್ ಸಭೆ ಇದೆ. ಆ ಸಭೆಯಲ್ಲಿ ನಾವು ನಿರ್ಣಯ ತೆಗೆದುಕೊಳ್ತೀವಿ ಯಾವತ್ತು ಮಾಡಬೇಕು ಏನಂತ. ಆ ಮಕ್ಕಳನ್ನೆಲ್ಲ ನಾವು ಹೋಗ್ತೀವಿ. ಅದಕ್ಕೆ ಇವಾಗ ನಾವು ವಿಶ್ ಮಾಡೋಕ್ಕೆ ಮಾತ್ರ ಬಂದಿರೋದು. ಇದೇನು ಅವ್ರಿಗೆ ಇದು ಮಾಡಬೇಕು ಪ್ರತಿಭಾ ಪುರಸ್ಕಾರ ಅಂತ ಯಾರು ಅನ್ಕೋಬೇಡಿ. ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ನಾವು ಒಂದು ಅವ್ರು ವಿಶ್ ಮಾಡೋಣ. ಮಕ್ಕಳು ಕಷ್ಟಪಡ್ತಿರೋದಕ್ಕೆ ಬಡ ಹುಡುಗರು ಅಂತ ಒಂದು ಇದರಲ್ಲಿ ಬಂದಿದ್ದೀವಿ ಅಷ್ಟೇ ಹೊರತು ಇನ್ನೂ ಮಕ್ಕಳು ಕಷ್ಟಪಟ್ಟು ಓದಿರೋರು ರೆಡ್ಡಿಗಳಂದರೆ ಏನು ಎಲ್ಲ ಸಾಹುಕಾರರೇ ಅಲ್ಲ, ಅಷ್ಟು ಬಡ ಹುಡುಗರು ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನಾವು ನಮ್ಮ ಕರ್ನಾಟಕ ಎಲ್ಲ ಓಡಾಡ್ತಾ ಇದ್ದೀವಿ. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಬಡವರಿದ್ದಾರೆ ಅಂತ ನಾವು ಗಣ್ಣಾಗ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲೂ ನಾವು ಸಹಾಯ ಮಾಡ್ತಿದ್ವಿ. ಇವತ್ತು ಈ ಮಕ್ಕಳು ಅಷ್ಟೇ, ನಾವು ಮೇ 10ನೇ ತಾರೀಕು ಏನು ಪ್ರತಿಭಾ ಪುರಸ್ಕಾರ ಮಾಡ್ತೀವೋ ಆ ಬಡ ಹುಡುಗರಿಗೆ ಅವ್ರು ಯಾವ ಕಾಲೇಜಲ್ಲಿ ಓದ್ತಾರೋ ಅದನ್ನು ನಂಬಿಕೊಂಡು ನಮ್ಮದೇ ಕಾಲೇಜು ಇದೆ ಅಲ್ಲಿ ಸೇರಿದ್ರು ಅವ್ರಿಗೆ ಏನು ಫೀಸು ಇದೆಲ್ಲ ಏನು ಕನ್ಸ್ಟ್ರಕ್ಷನ್ ಇದೆಯೋ ಅದೆಲ್ಲ ಮಾಡ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಇವರು ಅಂತ ಇವರೇ ಅಲ್ಲ, ಬಡ ಹುಡುಗರಿಗೂ ಅದು ನೋಡೋಣ. ಯಾಕೆಂದರೆ ಇವ್ರು ಯಾಕೆ ಇದು ಮಾಡ್ತೀವಿ ಅಂದರೆ, ಇನ್ನೂ ಇರೋ ಮಕ್ಕಳು ಅವ್ರನ್ನ ನೋಡಿ ಇನ್ನೂ ಹೆಚ್ಚು ಅಂಕ ಗಳಿಸಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಅವ್ರನ್ನ ವಿಶ್ ಮಾಡಕ್ಕೆ ಬಂದಿದ್ದೇವೆ ಹೊರತು ಇನ್ನೇನು ಇವರು ನೋಡಿಬಿಟ್ಟು ನಾವು ಬಂದಿಲ್ಲ. ಅವರು ಬಡವರೇ, ಇನ್ನೂ ಓದಿರೋರು ಬಡವರೇ, ಆಯಿತಾ. ಸಾಹುಕಾರರ ಮನೆಗಳಲ್ಲಿ ಇಷ್ಟು ಅವರು ಮಾರ್ಕ್ಸ್ ತೆಗೆದಿರೋರು ಯಾರೋ ರೇರ್ ಇರ್ತಾರೆ, ಡಾಕ್ಟರ್ ಮಕ್ಕಳು ಇನ್ನೊಂದು ಟೀಚರ್ ಮಕ್ಕಳು ತೆಗೆದಿರ್ತಾರೆ. ಆದರೆ ಕೂಲಿ ಮಾಡಿ ಓದಿಸಿರೋರಲ್ಲಿ ಸುಮಾರು ನಮ್ಮ ಸ್ಟೇಟಲ್ಲಿ ಇವತ್ತು ಅಂಥವರೇ ಜಾಸ್ತಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋರು. ಡ್ರೈವರ್ ಮಕ್ಕಳು,
ಕೂಲಿ ಮಾಡೋರು, ಗಾರೆ ಕೆಲಸ ಮಾಡೋರು ಇಂಥವರೇ ನ್ಯೂಸ್ ಎಲ್ಲ ನೋಡಿದೆ ನಾನು ಬೆಳಗ್ಗೆಯಿಂದ. ನಾನು ಅಂಥ ಇದರಲ್ಲಿ ಅವ್ರ ಪ್ರತಿಭೆ ಮಾಡಿದ್ದಾರೆ. ಆದರೆ ಅದನ್ನೇ ನಮ್ಮ ಪ್ರೆವಿರೇಟರ್ ಸರ್ ಹೇಳಿದ್ದಾರೆ, ಅದನ್ನು ಇಲ್ಲಿಗೆ ನಮ್ಗೆ ಇದು ಅಂತ ಇದು ಮಾಡಿ ನೀವು ಸಾಧನೆ ಮಾಡಿ 4 ದಿನಕ್ಕೆ ನಾಳೆ ದಿವಸ ನೀವು ಏನು ಬಡತನದಲ್ಲಿ ಬಂದಿದ್ದೀರಾ, ನಾಳೆ ಅಂಥ ಬಡತನದಲ್ಲಿರುವಂಥ ನೀವನ್ನು